ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಇವು ಹೇಳದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ ದೇವಜನರೇ. ಕೀರ್ತನೆ 127 3ನೇ ವಚನ. ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲ ಆತನ ಬಹುಮಾನವೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲ ದೇವರು ಕೊಡುವ ಬಹುಮಾನ. ಹಾಗೆ ಪುತ್ರ ಸಂತಾನ ಅಂದರೆ ಮಕ್ಕಳ ಭಾಗ್ಯ. ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಮಕ್ಕಳೇ ಇಲ್ಲದೆ ಬಂಜೆಗಳಾಗಿ ಎಷ್ಟೋ ಜನ ಇದ್ದಾರೆ. ಮದುವೆ ಆಗಿ 5 ವರ್ಷ 10 ವರ್ಷ, ಕೆಲವ್ರಿಗೆ 20 ವರ್ಷ, ಈ ರೀತಿಯಾಗಿ ತುಂಬ ವರ್ಷಗಳಿಂದ ಮಕ್ಕಳಿಲ್ಲದೇ ಇರ್ತಾರೆ. ತುಂಬ ಜನರಿಗೆ ಹೆಚ್ಚು ಮಕ್ಕಳು, ತುಂಬ ಹೆಣ್ಮಕ್ಳು ಹುಟ್ಟುಬಿಡ್ತಾರೆ. ಹೆಚ್ಚಾಗಿ ಹೆಣ್ಮಕ್ಳು ಹುಡ್ತಾರೆ, ಎಲ್ಲೋ ಗಂಡು 1-2 ಹುಟ್ಟುತ್ತೆ. ಕೆಲವ್ರಿಗೆ ಹೆಚ್ಚಾಗಿ ಗಂಡು ಮಕ್ಕಳು ಹುಡ್ತಾರೆ, ಎಲ್ಲೋ 1-2 ಹೆಣ್ಣು ಹುಟ್ಟುತ್ತವೆ. ನೋಡ್ರಿ, ಈ ರೀತಿಯಾಗಿ ಕೆಲವ್ರಿಗೆ ಹೆಚ್ಚಾಗಿ ಹೆಣ್ಮಕ್ಳು ಹುಡ್ತಾರೆ, ಕೆಲವ್ರಿಗೆ ಹೆಚ್ಚಾಗಿ ಗಂಡು ಮಕ್ಕಳು ಹುಟ್ಟುಬಿಡ್ತಾರೆ. ಅದರಲ್ಲೊಂದು ಇದರಲ್ಲೊಂದು ಹೆಣ್ಣು ಗಂಡು ಹುಡ್ತಾರೆ. ಕೆಲವ್ರಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇಲ್ಲದೆ ಇರ್ತಾರೆ. ವಿಧ ವಿಧವಾಗಿ ಜನರ ಮಧ್ಯದಲ್ಲಿ ಈ ಆಶೀರ್ವಾದಗಳು ಅನೇಕರಲ್ಲಿ ಉಂಟು, ಅನೇಕರಲ್ಲಿ ಇಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಪುತ್ರ ಸಂತಾನವು ದೇವರಿಂದ ಬರುವಂಥ ಒಂದು ಸ್ವಾಸ್ಥ್ಯವಾಗಿದೆ. ಈ ಲೋಕದಲ್ಲಿ ಎಲ್ಲ ಮನುಷ್ಯರ ಗರ್ಭಗಳಲ್ಲಿ ಆ ಗರ್ಭ ಫಲಗಳನ್ನು ಕೊಡುವನು ಯಾರೆಂದರೆ ದೇವರು. ಎಷ್ಟೋ ಜನ ಡಾಕ್ಟ್ರುಗಳ ಬಳಿಗೆ ಹೋಗಿ ಚೆಕಪ್ ಮಾಡ್ಕೊಳ್ತಾರೆ, ಆದರೆ ಅವ್ರಿಗೆ ಮಕ್ಕಳು ಆಗೋದೇ ಇಲ್ಲ. ನೋಡ್ರಿ, ಹಾಗಾದರೆ ಮಕ್ಕಳು ತಂದೆ ತಾಯಿಗಳು ತಾವಾಗೆ ಮಕ್ಕಳ ಗರ್ಭದಲ್ಲಿ ರೂಪಿಸಿಕೊಳ್ಳಲು ಆಗೋದಿಲ್ಲ. ಯಾವ ಡಾಕ್ಟ್ರು ವಿಜ್ಞಾನಿಗಳು ಅವರಿಗೆ ಮಕ್ಕಳನ್ನು ಗರ್ಭದಲ್ಲಿ ರೂಪಿಸಲು ಆಗೋದಿಲ್ಲ. ಗರ್ಭಗಳಲ್ಲಿ ಮಕ್ಕಳನ್ನು ರೂಪಿಸುವನು ಯಾರಂದರೆ ಸರ್ವಶಕ್ತನಾಗಿರುವಂಥ ದೇವನಾಗಿದ್ದಾನೆ. ಹೌದು. ಹೀಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಈ ಥರ ಮಕ್ಕಳ ಭಾಗ್ಯ ಈ ಭೂಮಿಯಲ್ಲಿ ಯಾರಿಂದ ಸಿಗುತ್ತಂದರೆ ದೇವರಿಂದ. ಬೈಬಲಲ್ಲಿ ನೋಡ್ತೀವಿ, ಅಬ್ರಹಾಮನ್ ಅಂದ್ಬಿಟ್ಟು ಒಬ್ಬ ಮನುಷ್ಯ ಇದ್ದಾನೆ, ಸಾರಾ ಅಂದ್ಬಿಟ್ಟು ಒಂದು ಸ್ತ್ರೀ ಇದ್ದಾರೆ. ಅವರಿಬ್ಬರು ಗಂಡ ಹೆಂಡತಿ. ಅವ್ರಿಗೆ ತುಂಬ ವರ್ಷಗಳು ಮಕ್ಕಳಿಲ್ಲದೆ ಅವರುಗಳು ಬಂಜೆಗಳಾಗಿದ್ದರು. 75ನೇ ವರ್ಷದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ, ನಾನು ನಿನಗೆ ಒಂದು ಮಗುವನ್ನು ಕೊಡುತ್ತೇನೆಂದು. ಆದರೆ ದೇವರು ಹೇಳಿದರು, 100 ವಯಸ್ಸಲ್ಲಿ ದೇವರು ಅವರಿಗೆ ಮಗುನ ಕೊಟ್ಟನು. ಹಾಗಾದರೆ ಇಷ್ಟು ವರ್ಷಗಳ ಕಾಲ ಅವರಿಗೆ ಮಕ್ಕಳೇ ಇಲ್ಲದೆ ಇದ್ದಾರಲ್ವಾ. ಆಗ ದೇವರು ವಾಗ್ದಾನ ಮಾಡಿದ ಮೇಲೆ ತಕ್ಕ ಕಾಲದಲ್ಲಿ ಅವರಿಗೆ ಮಗು ಆಯಿತು. ಹಾಗೆ ಅವರಿಗೆ ಮಕ್ಕಳ ಭಾಗ್ಯ ಕೊಟ್ಟವ್ರು ಯಾರಂದರೆ ದೇವರು. ಅದೇ ರೀತಿಯಾಗಿ ಬೈಬಲಲ್ಲಿ ಅಣ್ಣಳಂದು ಒಂದು ಸ್ತ್ರೀ ಇದ್ದಾಳೆ, ಬಹಳ ವಯಸ್ಸಾದವಳು. ಆದರೆ ಆಕೆಗೂ ಮಕ್ಕಳೇ ಇಲ್ಲದೆ ಬಂಜೆ ಆಗಿರ್ತಾಳೆ. ಆಕೆ ದೇವರ ಬಳಿಯಲ್ಲಿ ಹೋಗಿ ನನಗೊಂದು ಗಂಡು ಮಗುನ ಕೊಡೊಂದು ಕೇಳಿಕೊಳ್ತಾಳೆ. ದೇವರು ಆಕೆ ಕೇಳಿದ ಹಾಗೆ ಒಂದು ಗಂಡು ಮಗುನ ಕೊಟ್ಟ. ನಂತರ ದೇವರು ಆಕೆನ ಆಶೀರ್ವಾದಿಸಿ ಇನ್ನೂ 5 ಮಂದಿ ಮಕ್ಕಳನ್ನು ದೇವರು ಆಕೆಗೆ ಕೊಟ್ಟರು. ಆಮೇನ್, ಹಲ್ಲೆಲೂಯಾ. ಗಂಡ ಮಕ್ಕಳಿಲ್ಲದಿರೋರಿಗೆ ಆಕೆನ ಸಮಾಧಾನ ಮಾಡ್ತಾನೆ, ಆದರೆ ಆಕೆಗೆ ಸಮಾಧಾನ ಇಲ್ಲ. ಅನೇಕರು ಆಕೆನ ಬಂಜೆ ಅಂದ್ಬಿಟ್ಟು ಅವಮಾನಿಸಿ ನಿಂದಿಸ್ತಾರೆ. ನೋಡ್ರಿ, ಗಂಡ ಕೂಡ ಆಕೆನ ಸಮಾಧಾನ ಮಾಡ್ತಾನೆ, ಆದರೆ ಮಕ್ಕಳನ್ನ ಕೊಡೋಕ್ಕಾಗಲಿಲ್ಲ. ಅಂದರೆ ಯಾವಾಗ ಆಕೆ ಹೋಗಿ ದೇವರ ಬಳಿಯಲ್ಲಿ ಕೇಳ್ತಾಳೋ ಹಾಗೆ ಅವಳಿಗೇನಾಯಿತು, ಮಕ್ಕಳಾಯಿತು. ಅದೇ ರೀತಿಯಾಗಿ ಬೈಬಲಲ್ಲಿ ಲೇಯಾ ರಾಗೇಲ್ ಅಂದ್ಬಿಟ್ಟು ಅಕ್ಕ ತಂಗಿ ಇಬ್ಬರು ಯಾಕೋಬನ ಮದುವೆ ಮಾಡ್ಕೊಂಡಿರ್ತಾರೆ. ಲೇಯಾಳಿಗೆ ಮಕ್ಕಳು ಆಗ್ತಾನೆ ಇರ್ತವೆ. ರಾಹೇಲ್ಗೆ ತುಂಬ ವರ್ಷಗಳು ಮಕ್ಕಳು ಇರಲಿಲ್ಲ. ಆನಂತರ ದೇವರು ರಾಹೇಲ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಒಂದು ಗಂಡು ಮಗುನ ಕೊಡಲು ಆರಂಭಿಸಿದ. ಆಕೆಗೆ ಒಂದು ಗಂಡು ಮಗು ಆಯಿತು. ಆಮೇನ್, ಹಲ್ಲೆಲೂಯಾ. ಈ ರೀತಿಯಾಗಿ ಬೈಬಲಲ್ಲಿ ಮಕ್ಕಳಿಲ್ಲದಂಥ ಪ್ರತಿಯೊಬ್ಬರಿಗೂ ಹೋಗಿ ದೇವರ ಬಳಿಯಲ್ಲಿ ಕೇಳುವಾಗೆ ದೇವರು ಅವರ ಪ್ರಾರ್ಥನೆಯನ್ನು ಆಲಿಸಿ ಅವರಿಗೆ ಮಕ್ಕಳನ್ನು ಕೊಟ್ಟಿರೋದನ್ನು ನಾವು ವೇದದಲ್ಲಿ ನಾವು ನೋಡ್ತೀವಿ. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಅನೇಕರಿಗೆ ನಿಮ್ಮ ಜೀವಿತದಲ್ಲಿ ಮಕ್ಕಳ ಭಾಗ್ಯ ಇಲ್ಲದೆ ಎಷ್ಟೋ ಜನ ನೀವಿರ್ತೀರ. ನೀವು ದೇವರನ್ನ ನಂಬಿರ್ಬೋದು, ನಂಬದೇ ಇರ್ಬೋದು, ನೀವು ಯಾರಾಗಿದ್ರೂ ಪರವಾಗಿಲ್ಲ. ನಿಮಗೆ ಮಕ್ಕಳ ಭಾಗ್ಯ ಇಲ್ಲದೆ ಹೋಗಿದ್ದರೆ, ನೀವು ಇನ್ನೂ ಅನೇಕ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಕ್ಕಳಿಲ್ಲ, ವಯಸ್ಸು ಕಳೆದು ಹೋಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಮತ್ತು ಡಾಕ್ಟ್ರ್ ಹೇಳಿದ್ದಾರೆ ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ.
ಗರ್ಭಕೋಶ ಚಿಕ್ಕದಂದು ಹೇಳಿದ್ದಾರೆ. ಹೀಗಾಗಿ ಮಕ್ಕಳ ಭಾಗ್ಯನೇ ಇಲ್ಲ ಅಂದ್ಕೊಂಡು ಅನೇಕರು ಅದನ್ನೇ ನಂಬಿ ತೀರ್ಮಾನ ಮಾಡಿಕೊಂಡು ಇರ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತಂದರೆ, ಮನುಷ್ಯನಿಗೆ ಅಸಾಧ್ಯವಾಗಿರೋ ಎಲ್ಲ ಕಾರ್ಯಗಳನ್ನು ದೇವರಿಂದ ಸಾಧ್ಯ ಎಂದು ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಗರ್ಭಗಳನ್ನು ಮುಚ್ಚುವವನು ದೇವರೇ, ಗರ್ಭಗಳನ್ನು ತೆರೆಯುವವನು ದೇವರಾಗಿದ್ದಾನೆ. ಆದರೆ ಸೈತಾನದವನು ಈ ಲೋಕದಲ್ಲಿ ಅನೇಕ ಗರ್ಭಗಳಲ್ಲಿ ಇರುವಂಥ ಮಕ್ಕಳನ್ನ ಅಬೋಷನ್ ಮಾಡಿಸ್ಬಿಡ್ತಾನೆ. ಅನೇಕರು ತಾವೇ ಅಬೋಷನ್ ಮಾಡ್ಕೊಳ್ತಾರೆ, ನನಗಿನ್ನೂ ಮಕ್ಕಳು ಬೇಡ ಒಂದು ಅಬೋಷನ್ ಮಾಡ್ತಾರೆ. ಅದು ಮಹಾ ದೊಡ್ಡ ಪಾಪ. ಆ ರೀತಿಯಾಗಿ ಅಬೋಷನ್ಗಳನ್ನ ಮಾಡಬಾರ್ದು. ನಾವು ಒಂದು ಜೀವವನ್ನು ನಾವು ಕೊಲ್ಲುವಾಗೆ ನಾವು ದೇವರ ದೃಷ್ಟಿಯಲ್ಲಿ ಕೊಲೆಗಾರರಾಗಿರುತ್ತೇವೆ. ಹಾಗಾಗಿ ಯಾರೋ ಅಬೋಷನ್ಗಳನ್ನ ಮಾಡಿಕೊಳ್ಳಬಾರದು. ಅನೇಕರು ಮಕ್ಕಳು ಹುಟ್ಟಿದ ಮೇಲೆ ಏನು ಮಾಡ್ತಾರೆ, ಮಕ್ಕಳು ಬೇಡ ಅಂದ್ಬಿಟ್ಟು ಮಕ್ಕಳನ್ನ ಕೊಂದಾಕ್ತಾರೆ, ಇಲ್ಲಾಂದರೆ ಮಕ್ಕಳನ್ನ ಮಾರಿಬಿಡ್ತಾರೆ, ಇಲ್ಲಾಂದರೆ ಮಕ್ಕಳನ್ನ ತಗೊಂಡೋಗಿ ಎಲ್ಲಾದರೂ ಒಂದು ಮೋರಿಗಳಿಗೆ, ಒಂದು ಗಿಡಗಳಿರೋ ಸ್ಥಳ, ಮನೆಗಳಿರೋ ಸ್ಥಳ ಎಲ್ಲಾದರೂ ಹೋಗಿ ಒಂದು ಸ್ಥಳಗಳಲ್ಲಿ ಮಕ್ಕಳನ್ನ ಬಿಸಾಕ್ಬಿಡ್ತಾರೆ. ಇಲ್ಲ ಒಂದು ಕಸದ ತೊಟ್ಟಿಗಳಲ್ಲಿ, ತಿಪ್ಪೆಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಹೋಗಿ ಮಕ್ಕಳನ್ನ ಇಟ್ಟುಬಿಡ್ತಾರೆ. ಈ ರೀತಿಯಾಗಿ ಮಾಡೋದು ಎಷ್ಟೊಂದು ದೊಡ್ಡ ಪಾಪ ಗೊತ್ತಾ. ಹೀಗಾಗಿ ಮಕ್ಕಳು ಬೇಡ ಅಂದರೆ ಆಮೇನ್ ಹಲ್ಲೆಲೂಯಾ, ನಿಧಾನವಾಗಿ ನೀವು ಮಕ್ಕಳನ್ನ ಮಾಡಿಕೊಳ್ಳಬಹುದು. ಆದರೆ ಮಕ್ಕಳು ಬೇಡ ಅಂದ ಮಕ್ಕಳನ್ನ ನೀವು ಅಬೋಷನ್ ಮಾಡಿದ್ರೆ ಪಾಪ. ಮಕ್ಕಳನ್ನ ನೀವು ಹುಟ್ಟಿದ ಮೇಲೆ ಮಕ್ಕಳನ್ನ ಸಾಯಿಸೋದು ಮಹಾಪಾಪ. ಒಂದು ವೇಳೆ ಮಕ್ಕಳನ್ನ ಮಾರಾಟ ಮಾಡಿದ್ರೂ ಅದು ಪಾಪ. ಒಂದು ವೇಳೆ ಮಕ್ಕಳಾದ ಮೇಲೆ ಕಸದ ತೊಟ್ಟಿಗಳಿಗೆ ಅಲ್ಲಿ ಇಲ್ಲಿ ಬಿಸಾಡಿ ಬಂದರೆ ಇದೆಲ್ಲ ದೇವರ ದೃಷ್ಟಿಯಲ್ಲಿ ಮಹಾಪಾಪವಾಗಿದೆ. ಅಂಥವರ ಮೇಲೆ ದೇವರಿಗೆ ಕೋಪ, ದಂಡನೆ, ಶಿಕ್ಷೆಗಳು ಬರ್ತಾವೆ. ಅದು ಮಹಾ ದೊಡ್ಡ ಪಾಪ. ಅದು ಜೀವವನ್ನು ಯಾರೋ ಕೊಲ್ಲುವಂಥ ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಈ ಪಾಪಗಳನ್ನ ಯಾರೊಬ್ಬರು ಮಾಡೋಕ್ಕೆ ಹೋಗಬಾರ್ದು. ಆಮೇನ್ ಹಲ್ಲೆಲೂಯಾ. ಕೆಲವರಿಗೆ ಮಕ್ಕಳೇ ಇಲ್ದಿರ ಎಷ್ಟೋ ವರ್ಷಗಳಿಂದ ಇರ್ತೀರ, ನೀವು ಎಲ್ಲ ಕಡೆ ಹೋಗಿದ್ದೀರಾ, ಆದರೆ ಮಕ್ಕಳು ಆಗಲಿಲ್ಲ. ಆಮೇನ್ ಹಲ್ಲೆಲೂಯಾ. ಕರ್ತನಾದ ಯೇಸುವಿನ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ದೇವರನ್ನ ಕೇಳುವಾಗೆ ದೇವರು ನಿಮ್ಮ ಗರ್ಭಗಳನ್ನು ಮುಟ್ಟಿ ನಿಮಗೆ ಮಕ್ಕಳ ಭಾಗ್ಯವನ್ನು ದೇವರು ಖಂಡಿತವಾಗಿ ಕೊಡ್ತಾನೆ. ಈ ಕಾಲದಲ್ಲಿ ನೋಡುವಾಗಲೇ ಎಷ್ಟೋ ಜನರು ಮಕ್ಕಳಿಲ್ಲದೆ ಯೇಸುವಿನ ಬಳಿಗೆ ಬಂದು ಹೇಳಿ ಪ್ರಾರ್ಥನೆಗೆ ಬಂದಿರ್ತಾರೆ, ಸಭೆಗಳಿಗೆ ಬಂದಿರ್ತಾರೆ, ಕೂಟಗಳಿಗೆ ಬಂದಿರ್ತಾರೆ, ಬಂದು ಪ್ರಾರ್ಥನೆಗಳು ಮಾಡಿಕೊಂಡು ಹೋಗಿರ್ತಾರೆ. ಕರ್ತನು ಅದೇ ದಿನಗಳಲ್ಲಿ, ಅದೇ ವರ್ಷದಲ್ಲಿ ಅವರ ಗರ್ಭಗಳನ್ನು ಮುಟ್ಟಿ ದೇವರು ಅವ್ರನ್ನ ಆಶೀರ್ವದಿಸಿ ಅವರ ಮಕ್ಕಳ ಭಾಗ್ಯ ಸಂತತಿಗಳನ್ನು ಪಡೆಯುವರಾಗಿ ಕರ್ತನವರುಗಳನ್ನ ಆಶೀರ್ವಾದ ಮಾಡಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಎಲ್ಲರಿಗೂ ಮಕ್ಕಳ ಭಾಗ್ಯ ಕೊಡೋನು ದೇವರು ಒಬ್ಬನೇ. ಅದು ಮುಸ್ಲಿಮ್ಸ್ ಅವ್ರುಗಳಾಗಲಿ, ಅದು ಕ್ರೈಸ್ತರುಗಳಾಗಲಿ, ಅದು ಅನ್ಯ ಜನಾಂಗಗಳಾಗಲಿ, ದೇವ್ರನ್ನ ನಂಬಿರೋರಾಗಲಿ, ನಂಬದೇ ಇರೋರಾಗಲಿ, ಯಾರೇ ಆಗಲಿ, ಈ ಭೂಮಿಯಲ್ಲಿರೋಂಥ ಎಲ್ಲ ಕುಲ ಗೋತ್ರಗಳಲ್ಲಿ ದೇವರೇ ಮಕ್ಕಳ ಭಾಗ್ಯವನ್ನು ಕೊಡುವನಾಗಿದ್ದಾನೆ. ಮಕ್ಕಳು ದೇವರಿಂದ ಬಂದ ಸ್ವಾಸ್ಥ್ಯವು, ಗರ್ಭ ಫಲಗಳು ದೇವರು ಕೊಡುವಂಥ ಬಹುಮಾನ. ಯಾವ ಮನುಷ್ಯನು ಮಕ್ಕಳನ್ನು ತನ್ನ ಗರ್ಭಗಳಲ್ಲಿ ರೂಪಿಸಲು ಸಾಧ್ಯವಿಲ್ಲ. ಯಾವ ಡಾಕ್ಟ್ರುಗಳು ಅದನ್ನು ಕೊಡಲು ಸಾಧ್ಯವಿಲ್ಲ. ಯಾವ ವಿಜ್ಞಾನಿಗಳು ಅದನ್ನು ಗರ್ಭದಲ್ಲಿ ರೂಪಿಸಲು ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳ ಭಾಗ್ಯವನ್ನು ಕೊಡುವನು ಈ ಲೋಕದಲ್ಲಿ ಯಾರಂದರೆ ಸರ್ವಶಕ್ತನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರು ನಿಮಗೆ ಮಕ್ಕಳನ್ನ ಕೊಟ್ಟಿದ್ರೆ ಮಕ್ಕಳನ್ನ ನೀವೇನು ಮಾಡಬೇಕು, ದೇವ್ರಿಗಾಗಿ ಬೆಳೆಸ್ರಿ, ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸ್ರಿ, ಮಕ್ಕಳಿಗೆ ದೇವರ ಮಾರ್ಗದಲ್ಲಿ ನಡೆಸ್ರಿ, ಮಕ್ಕಳಿಗೆ ಭಕ್ತಿ, ಪ್ರಾರ್ಥನೆ, ದೇವರ ವಾಕ್ಯಗಳನ್ನು ಹೇಳ್ಕೊಡ್ರಿ, ಮಕ್ಕಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದನ್ನು ತಿಳಿಸ್ರಿ. ಮಕ್ಕಳನ್ನ ದೇವರ ಭಕ್ತಿಯಲ್ಲಿ ಬೆಳೆಸುವಾಗೆ ಆ ಮಕ್ಕಳು ಒಂದು ಒಳ್ಳೆ ಮಾರ್ಗದಲ್ಲಿ, ಒಳ್ಳೆ ಒಂದು ನಡತೆಯಲ್ಲಿ, ಒಳ್ಳೆ ಒಂದು ಜ್ಞಾನದಲ್ಲಿ ಬೆಳೆಯುವಾಗೆ ಆ ಮಕ್ಕಳು ಮಾರ್ಗ ತಪ್ಪಿ ಹೋಗದೆ, ಸೈತಾನ್ ಕೈಲಿ ಸಿಗಾಕೊಳ್ಳದೆ, ಪಾಪದ ಮಾರ್ಗಗಳಲ್ಲಿ ಹೋಗದೆ, ಲೋಕಕ್ಕೂ ಸಮಾಜಕ್ಕೂ ನಿಮಗೂ ಅವರು ಶುಭವಾಗಿ ಆಶೀರ್ವಾದವಾಗಿರುತ್ತಾರೆ. ಆಮೇನ್ ಹಲ್ಲೆಲೂಯಾ. ಮಕ್ಕಳು ಇರುವರು, ಕರ್ತನಿಗಾಗಿ ಮಕ್ಕಳನ್ನ ಸಾಕಿ ಬೆಳೆಸ್ರಿ, ಮಕ್ಕಳನ್ನ ಕರ್ತನ ಕರಗಳಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆಗಳನ್ನ ಮಾಡೋರಾಗಿರಿ. ಮಕ್ಕಳು ಇಲ್ಲದೆ ಇರೋರು ದೇವರ ಬಳಿಲಿ ಮಕ್ಕಳನ್ನ ಕೇಳ್ರಿ. ಸ್ವಾಮಿ ಸಾರಾಳಿಗೆ 90 ವರ್ಷ ಗರ್ಭ ಸತ್ತೋಗಿತ್ತು, ಆಕೆಗೆ ಮುಟ್ಟೆಲ್ಲ ನಿಂತೋಗಿತ್ತು ಎಂದು ದೇವರ ವಾಕ್ಯ ಹೇಳುತ್ತೆ. 90 ವರ್ಷದಲ್ಲಿ ದೇವರು ಸಾರಾಳ ಗರ್ಭವನ್ನು ಬಲಪಡಿಸಿ ಆಕೆ ಮತ್ತೆ ಯೌವನ ಒಂದು ಶಕ್ತಿನ ಗರ್ಭಕ್ಕೆ ತುಂಬಿಸಿ 90 ವರ್ಷದಲ್ಲಿ
ಒಂದು ಮಗುನ ಇರುವಂಥ ಒಂದು ಶಕ್ತಿಯನ್ನ, ಭಾಗ್ಯವನ್ನ, ಆಶೀರ್ವಾದವನ್ನ ದೇವರು ಸಾರಾಳಿಗೆ ಕೊಟ್ಟ 90 ವಯಸ್ಸಲ್ಲಿ. ಆಮೇಲೆ ಅಲ್ಲೆಲೂಯ್ಯ. ನಿಮಗೆ ಮದುವೆಗಳಾಗಿ ಮಕ್ಕಳಿಲ್ಲದೆ ಎಷ್ಟೇ ವರ್ಷ ಕಳೆದೋಗಿದ್ರು ನೀವು ಚಿಂತೆ ಮಾಡಬೇಡ್ರಿ, ಭಯ ಪಡಬೇಡ್ರಿ, ಕೊರಗಬೇಡಿ. ಯೇಸು ನಿಮ್ಮೆಲ್ಲರಿಗೂ ಮಕ್ಕಳನ್ನ ಕೊಡಲು ಆತನು ಶಕ್ತನಾಗಿದ್ದಾನೆ. ಯಾಕಂದರೆ ಈ ಲೋಕದಲ್ಲಿ ಎಲ್ಲರಿಗೂ ಆ ಪುತ್ರ ಸಂತಾನವನ್ನು ಕೊಡುವವನು ದೇವರೇ. ಆ ಗರ್ಭ ಫಲಗಳನ್ನ ಕೊಡುವನು ದೇವರಾಗಿದ್ದಾನೆ. ನೀವು ಆಸ್ಪತ್ರೆಗಳಿಗೆ ಹೋಗಿ ಬೇಸತ್ತೋಗಿದ್ದೀರಾ, ಅನೇಕ ಮನುಷ್ಯರು ಹೇಳುವ ಎಲ್ಲ ಕಾರ್ಯಗಳನ್ನ ಮಾಡಿ ಬೇಸತ್ತೋಗಿದ್ದೀರಾ. ಕೊನೆಯದಾಗಿ ಯೇಸುವಿನ ಬಳಿಗೆ ಬನ್ನಿರಿ. ಯೇಸು ನಿಮ್ಮ ಗರ್ಭಗಳನ್ನು ಮುಟ್ಟಿ, ಅದು ಯಾವ ಸಮಸ್ಯೆ ಆಗಿದ್ರು, ಅದು ಗರ್ಭಗಳಲ್ಲಿ ಏನೇ ತೊಂದರೆಗಳಾಗಿದ್ರು, ಕರ್ತನ ನಿಮ್ಮ ಗರ್ಭಗಳನ್ನು ವಾಸಿ ಮಾಡಿ, ನಿಮ್ಮ ಗರ್ಭಗಳನ್ನು ಆಶೀರ್ವದಿಸಿ, ಕರ್ತನ ಅದ್ಭುತವಾಗಿ ಮಕ್ಕಳ ಭಾಗ್ಯವನ್ನು ನಿಮಗೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮಕ್ಕಳನ್ನ ದೇವರು ಕೊಟ್ಟಿದ್ರೆ ಆ ಮಕ್ಕಳನ್ನ ಒಳ್ಳೆ ಮಾರ್ಗದಲ್ಲಿ ದೇವರಿಗಾಗಿ ಬೆಳೆಸ್ರಿ, ಒಳ್ಳೆಯದನ್ನು ಕಲಿಸ್ರಿ. ಅವ್ರುಗಳನ್ನ ನೀವು ಕಣ್ಣಲ್ಲಿ ಕಣ್ಣಿಟ್ಟು ದೇವರ ಕಾರ್ಯಗಳಲ್ಲಿ ನೀವು ಅವ್ರನ್ನ ನಡೆಸ್ರಿ. ಸೈತಾನ್ಗೂ, ಲೋಕಕ್ಕೂ, ಪಾಪಗಳಿಗೂ ನಿಮ್ಮ ಮಕ್ಕಳನ್ನ ಬಿಟ್ಕೊಡ್ಬೇಡ್ರಿ. ಮಕ್ಕಳು ಇಲ್ಲದೆ ಇರೋರು ದೇವರ ಬಳಿಯಲ್ಲಿ ಕೇಳಿ ನೀವು ಹೊಂದಿಕೊಳ್ಳ್ರಿ. ದೇವರು ನಿಮಗೆ ಖಂಡಿತವಾಗಿ ಮಕ್ಕಳ ಭಾಗ್ಯನ ಕೊಡ್ತಾನೆ. ನೀನು ಒಂದು ಕೇಳಿದ್ರೆ ನೋಡ್ರಿ, ಅಣ್ಣಾಳು ಒಂದು ಮಗುನ ಕೇಳಿದ್ಲು, ಆದರೆ ಆಕೆಗೆ 5 ಮಕ್ಕಳನ್ನ ದೇವರು ಕೊಟ್ಟಿದ್ದಾನೆ. ನಿಮಗೂ ಹಾಗೇನೆ ದೇವರು, ನೀವು ಒಂದು ಕೇಳಿದ್ರೆ ದೇವರು ನಿಮ್ಗೆ ಹೆಚ್ಚಾಗಿ ಮಕ್ಕಳ ಭಾಗ್ಯವನ್ನು ಕೊಡಲು ಶಕ್ತನಾಗಿದ್ದಾನೆ. ಒಂದು ವೇಳೆ ಮಕ್ಕಳು ಬೇಡ ಅಂದರೆ ಅಬೋಷನ್ ಮಾಡೋಕೆ ಹೋಗಬೇಡಿ. ಮತ್ತು ಮಕ್ಕಳನ್ನ ಹುಟ್ಟಿದ ಮೇಲೆ ಸಾಯಿಸೋಕೆ ಹೋಗಬೇಡಿ. ಮಕ್ಕಳನ್ನ ಮಾರಾಟ ಮಾಡಬೇಡಿ. ಮಕ್ಕಳನ್ನ ಹುಟ್ಟಿದ ಮೇಲೆ ಕಸದ ತೊಟ್ಟಿಗಳಿಗೂ ತಿಪ್ಪೆಗಳಿಗೂ ಅಲ್ಲಿ ಎಸೆದು ಬಿಡಬೇಡಿ. ಯಾಕಂದರೆ ಆ ಮಕ್ಕಳು ಅದೊಂದು ಜೀವ, ಅದೊಂದು ಪ್ರಾಣ. ಅದು ಮಾಡೋಕ್ಕೆ ನೀವು ಹೋದರೆ ನಿಮ್ಮ ಜೀವಿತದಲ್ಲಿ ಶಾಪವು, ಭಯಂಕರವಾದ ಒಂದು ಶಾಪ ನಿಮ್ಮನ್ನು ಅಂಟಿಕೊಳ್ಳುತ್ತೆ. ಹಾಗಾಗಿ ನೀವು ಆ ಪಾಪಗಳನ್ನ ಮಾಡೋಕ್ಕೆ ಹೋಗಲೇಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರುಗಳು ಮಕ್ಕಳನ್ನ ಒಳ್ಳೆತನದಲ್ಲಿ ದೇವರಲ್ಲಿ ಬೆಳೆಸ್ರಿ. ಮಕ್ಕಳು ಇಲ್ಲದವರೆಲ್ಲ ಯೇಸುವಿನ ಪಾದದಲ್ಲಿ ಪ್ರಾರ್ಥನೆ ಮಾಡಿರಿ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ಕರ್ತನೆ ನಿಮಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸ್ತಾನೆ. ನೀವು ಮಕ್ಕಳು ಬೇಡ ಅಂದರೆ ಅಬೋಷನ್ ಮಾಡಬೇಡಿ, ಕಸದ ತೊಟ್ಟಿಗಳಿಗೂ ತಿಪ್ಪೆಗಳಿಗೆ ಎಸಿಬೇಡ್ರಿ, ಮಾರಾಟ ಮಾಡಬೇಡ್ರಿ, ಮಕ್ಕಳನ್ನ ಸಾಯಿಸಬೇಡಿ. ಆಮೇಲೆ ಹಲ್ಲೆಲೂಯಾ. ಎಲ್ಲ ರೀತಿಯಾದ ಕಾರ್ಯಗಳನ್ನ ನೀವು ಮಾಡುವಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ವಾಕ್ಯಗಳನ್ನ ಕೇಳಿರೋಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರು ನಿಮ್ಮನ್ನು ನಡೆಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ವಾಕ್ಯವನ್ನು ಕೇಳಿಕೊಡಿರೋಂಥ ಎಲ್ಲ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ದೇವ, ಯಾರಿಗೆಲ್ಲ ಮಕ್ಕಳಿಲ್ಲ ಅಂದ್ಬಿಟ್ಟು ಕೊಡ್ತಾರೆ, ವೇದನೆ ಪಡ್ತಾರೆ, ಅವರೆಲ್ಲರೂ ಸ್ವಾಮಿ ನೀನು ನಂಬಿ ಪ್ರಾರ್ಥನೆಗಳು ಮಾಡುವಾಗೆ ನೀನು ಅವರೆಲ್ಲ ಗರ್ಭಗಳನ್ನು ಮುಟ್ಟಿ ಆಶೀರ್ವದಿಸು. ಅವ್ರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ನೀನು ಅವ್ರನ್ನ ಆಶೀರ್ವದಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಯಾರೆಲ್ಲ ಕರ್ತಾವೆ ಮಕ್ಕಳು ಬೇಡ ಅಂದ್ರೆ ಅಬೋಷನ್ ಮಾಡ್ಕೊಳ್ತಾರೋ ಅಪ್ಪ, ಮಕ್ಕಳನ್ನ ಸಾಯಿಸ್ತಾರೋ ಅಥವಾ ಮಕ್ಕಳನ್ನ ಮಾರಾಟ ಮಾಡ್ತಾರೋ, ಮಕ್ಕಳನ್ನ ಅಪ್ಪ ತಿಪ್ಪೆಗಳಿಗೂ ಕಸದ ತೊಟ್ಟಿಗಳಿಗೂ ಪ್ರಾಣಿಗೆ ಕರ್ತಾವೆ, ಈ ರೀತಿಯಾಗಿ ಯಾರೆಲ್ಲ ಸ್ವಾಮಿ ಮಕ್ಕಳನ್ನ ದೇವರೇ ಬೇಡ ಅಂದು ಅದನ್ನ ನಾಶ ಮಾಡ್ತಾರೋ ಸ್ವಾಮಿ, ಅವರೆಲ್ಲರನ್ನ ನೀನ್ ಮುಟ್ಟಪ್ಪ. ಅವ್ರಗಳ ಮೇಲೆಲ್ಲ ನಿನ್ ಕರಗಳನ್ನ ಚಾಚಿ ಅವ್ರಂತ ಪಾಪಗಳನ್ನ ಮಾಡದಾಗೆ, ಅವ್ರಿಗೆಲ್ಲ ತಪ್ಪುಗಳನ್ನ ಮಾಡದಾಗೆ ನಿನ್ನ ಕಡೆ ತಿರುಗಿಕೊಳ್ಳೋಕೆ ಸಹಾಯ ಮಾಡು ಸ್ವಾಮಿ. ದೇವ್ರು ಯಾರೆಲ್ಲ ಮಕ್ಕಳನ್ನ ನೀನ್ ಕೊಟ್ಟಿದ್ಯೋ ಮಕ್ಕಳೆಲ್ಲ ನಿನ್ನಲ್ಲಿ ಬೆಳೆಸಲು, ಪ್ರಾರ್ಥನೆ ಭಕ್ತಿಗಳಲ್ಲಿ ನಡೆಸಲು ಅಪ್ಪ, ಸಮಾಜದಲ್ಲಿ ಲೋಕದಲ್ಲಿ ಅವರಿಗೆ ಒಳ್ಳೆದನ್ನ ಕಲಿಸಿ ಕೊಡುವಾಗಿ ಎಲ್ಲ ತಂದೆ ತಾಯಿಗಳಿಗೂ ಜ್ಞಾನ ಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಈ ರೀತಿಗೆ ಎಲ್ಲರಿಗೂ ನೀನ್ ಸಹಾಯ ಮಾಡು, ಎಲ್ಲರನ್ನೂ ನೀನ್ ಆಶೀರ್ವದಿಸು. ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೆಳಗೆ ಮಾಡಿದ್ಗಾಯ್ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.